ಇರಲಿ ಬಿಡಿ, ಅದಕ್ಕೇನಂತೆ. Come on. Don't shake your hand. Stand straight. ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಭಾವಿ ಪ್ರಜೆಗಳು. ಹಾಗಾಗಿ ಅವರಿಗೆ ಆಶೀರ್ವಾದವನ್ನು ನೀಡಿದಂತ ಶ್ರೀಯುತ ಬದ್ರಿನಾಥ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಭಾವಿ ಪ್ರಜೆಗಳು. ಹಾಗಾಗಿ ಅವರಿಗೆ ಆಶೀರ್ವಾದವನ್ನು ನೀಡಿದಂತ ಶ್ರೀಯುತ ಬದ್ರಿನಾಥ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದು ಇಂಗ್ಲಿಷ್ ಆಗಿರಲಿ ಅಥವಾ ಕನ್ನಡ ಆಗಿರಲಿ, ದೇಶಭಕ್ತಿಯ ಮೂಲಕ ದೇಶಭಕ್ತಿಯನ್ನು ಕುರಿತು ಮಾಹಿತಿಯನ್ನು ನೀಡಿದಂತಹ ಮೌಲ್ಯಶ್ರೀ ಯೋಗರಾಜ್ಗೆ ಧನ್ಯವಾದಗಳು. ಚಪ್ಪಾಳೆ ಹಾಕಿ ಮಕ್ಕಳ. ಈಗ ಸ್ವಾತಂತ್ರ್ಯ ದಿನದ ಮಹತ್ವ ಕುರಿತು ತಮ್ಮ ಮುಂದೆ ದೀಕ್ಷಿತ್ ಮುಂದಿನ ಸಿದ್ಧತೆಗಾಗಿ ದೇಶಭಕ್ತಿ ಗೀತೆ 5ನೇ ತರಗತಿ ಮಕ್ಕಳು. ಬೆಳಗಿನ ಶುಭೋದಯಗಳು ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ದೀಕ್ಷಿತ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಪ್ರತಿ ವರ್ಷ ಭಾರತದಾದ್ಯಂತ ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇಂದು ದೇಶದ ಹಲವೆಡೆ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಿ ಸಿಹಿ ಹಂಚಲಾಗುತ್ತದೆ. ಈ ಆಚರಣೆಯ ಪ್ರಮುಖ ಸಮಾರಂಭ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುತ್ತದೆ. ಈ ಸಮಾರಂಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸಿ ಭಾಷಣವನ್ನು ಮಾಡುತ್ತಾರೆ. ಮಕ್ಕಳು ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಗಾಳಿಪಟ ನಮ್ಮ ಜೀವನಕ್ಕೆ ಒಂದು ಪಾಠವೂ ಹೌದು. ಹಾಗಾಗಿ ನಮ್ಮೆಲ್ಲರ ವ್ಯಕ್ತಿತ್ವ ಗಾಳಿಯ ಪಟದಂತೆ ಯಾವಾಗಲೂ ಎತ್ತರಕ್ಕೆ ಸಾಗುತ್ತಾ ಇರಲಿ ಅಂತ ಹೇಳ್ತಾ ಪ್ರಶಸ್ತಿ ಸ್ವೀಕರಿಸಿದ ಮಕ್ಕಳಿಗೆ ಹೃದಯಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಪ್ರಶಸ್ತಿಯನ್ನು ನೀಡಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. LKG ಕ್ಲಾಪ್ ಲೌಡ್ಲಿ. ಭಗತ್ ಸಿಂಗ್ ಆಗಿ ತುಷಾರ್, ಜ್ಯೋತಿಬಾ ಫುಲೆ ಆಗಿ
ಯಶ್ವಿಕಾ, ಪ್ರತಿಭಾ ಫುಲೆಯಾಗಿ ಘನಿಷ್ಕಾ, ಶಿಕ್ಷರದವ್ವ ಜ್ಯೋತಿಬಾ ಫುಲೆಯಾಗಿ ಯೋಗಶ್ರೀ, ಭಾರತ ಮಾತೆಯಾಗಿ ಚಿನ್ವಿತಾ, ಭಾರತ ಮಾತೆ ಮನೆ ಪಕ್ಕದ ವನಕೆ ಹೋಗುವಳಾಗಿ ಮುದ್ದು ಪುಟಾಣಿ ಪರಿಣಿತ. ಸುಭಾಷ್ ಚಂದ್ರ ಬೋಸ್ ಆಗಿ ವಿಶಾಲ್. ಜೈ ನೇತಾಜಿ. ಭಗತ್ ಸಿಂಗ್, ಮುದ್ದು ಭಗತ್ ಸಿಂಗ್. ಭಗತ್ ಸಿಂಗ್ ಚಿಕ್ಕವರಾಗಿದ್ದಾಗ ಹೀಗೆ ಇದ್ದಿದ್ದು. ಭಗತ್ ಸಿಂಗ್ ಆಗಿ ಹೇಮ್ ಕುಮಾರ್. ನಮ್ಮೆಲ್ಲರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯಾಗಿ ಚಿನ್ಮಯ್. ಜೈ ಗಾಂಧೀಜಿ. ಅಂಬೇಡ್ಕರ್ ಜಿ ಆಗಿ ರಕ್ಷಿತ್. ಜೈ ಭೀಮ್. ನಮ್ಮ ದೇಶ ಕಾಯುವ ಯೋಧರ ಛದ್ಮವೇಷದಲ್ಲಿ ಘಾನವಿ. ನಮ್ಮ ಎಲ್ಲರ ಮುದ್ದು ಚಾಚಾ ನೆಹರು ಆಗಿ ಶಿರೀಶ್. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯಾಗಿ ನಮ್ಮ ಮುದ್ದು ಶಾರ್ವಿಕಾ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು 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 ನಮ್ಮದು. ನಮ್ಮ ಕಾಯುವ ಹಿಮಾಚಲವು ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ಈ ದೇಶದ ಜನರೆಲ್ಲ ಸೋದರ ಸಮಾನ, ಈ ನಾಡಿನ ಹೃದಯವದು ದೈವ ಸನ್ನಿಧಾನ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು. My name is Chaitra. Today 15th August. Happy Independence Day to all. We should respect our country. We thank our freedom fighters. We proud to be Indian. We respected our national flag. Thank you. Jai Hind, Jai Bharat. Good morning, everyone. Respected principal, teachers, parents, and all my dear friends. My name is Deekshita. I am studying in 6th standard. Today is 15th August. We are celebrating Independence Day. It is our national festival. We celebrate 15th August every year. We got freedom on 15th August 1947 from the British rule. I am very proud to be an Indian and I love my country very much. Jai Hind, Jai Bharat. Thank you. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಆಗಸ್ಟ್ 15 ಈ ದಿನದಂದು ನಾವೆಲ್ಲರೂ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಭಾರತ ದೇಶವು ಆಗಸ್ಟ್ 15 1947ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಿ ಪಡೆಯಿತು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇನ್ನು ಮುಂತಾದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ಸ್ಮರಿಸುವ ದಿನವಿದು. ಜೈ ಹಿಂದ್, ಜೈ ಭಾರತ ಮಾತಾ. मेरा नमस्कार, मेरा नाम धनुष है। मैं 7 कक्षा में पढ़ता हूँ। आज स्वतंत्र दिवस है। आज 15 अगस्त है। हमें स्वतंत्र 1947 अगस्त 15 अगस्त में मिला था।
यह दिन हमारे देश के लिए बहुत महत्वपूर्ण दिन है। आज ही के दिन हमारा देश आजाद हुआ था। हमारे देश से मुझे बहुत प्यार है। धन्यवाद। जय किसान, जय जवान। ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗೌರವಾನ್ವಿತ ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಮುದ್ದಿನ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದು ನಾವು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಈ ಶುಭ ಸಂಭ್ರಮದಂದು ವೇದಿಕೆಯ ಮೇಲೆ ಒಂದೆರಡು ಮಾತುಗಳನ್ನಾಡಲು ನನಗೆ ತುಂಬಾ ಸಂತೋಷವಾಗುತ್ತಿದೆ. ನಮ್ಮ ಭಾರತ ದೇಶಕ್ಕೆ 1947ರ ಆಗಸ್ಟ್ 15ರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿತು. ಈ ದಿನವು ಪ್ರತಿಯೊಬ್ಬ ಭಾರತೀಯರಿಗೂ ಅತ್ಯಂತ ಹೆಮ್ಮೆಯ ಹಾಗೂ ಖುಷಿಯ ದಿನವಾಗಿದೆ. ನಮಗೆ ಸ್ವಾತಂತ್ರ್ಯ ತಂದುಕೊಡಲು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಡಾಕ್ಟರ್ B.R. ಅಂಬೇಡ್ಕರ್ ಮುಂತಾದವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅವರನ್ನು ನಾವು ಈ ದಿನ ಗೌರವದಿಂದ ಸ್ಮರಿಸಬೇಕು. ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ನಾವು ಸಾಧಕರಾಗಿ ತೋರಿಸೋದ್ರ ಮೂಲಕ ನಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಬೇಕು. ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಗುಣಗಳನ್ನ ನಾವು ಬೆಳೆಸಿರ್ಬೇಕು, ಒಳ್ಳೆಯ ಮಕ್ಕಳಾಗಬೇಕು ಅಲ್ವಾ? ಅಷ್ಟೇ ಅಲ್ವಾ?